ನಾನು ಈ ಸಂದರ್ಭದಲ್ಲಿ ಮನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಕ್ಕೆ ಇಷ್ಟಪಡ್ತೇನೆ. ಈ ನಾಟಕ ಯಾಕೆ? ದೇಶ ವಿಭಜನೆ ಕಾಂಗ್ರೆಸ್ಸಿಗೆ ಹೊಸದಲ್ಲ. ಹಿಂದೂಸ್ತಾನ ಪಾಕಿಸ್ತಾನವನ್ನು ಮಾಡಿ ಅಧಿಕಾರದ ಆಸೆಗೋಸ್ಕರ, ಕುರ್ಚಿ ಆಸೆಗೋಸ್ಕರ ದೇಶವನ್ನು ಛಿದ್ರ ಮಾಡಿದ್ರಿ, ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರಿ. ನಿಮಗೆ ಸ್ವಲ್ಪನೂ ಕೂಡ ನಾಚಿಕೆ ಇಲ್ಲ, ಅದ್ರ ಬಗ್ಗೆ ಇನ್ನೂ ಕ್ಷಮೆನೂ ಕೇಳ್ತಿಲ್ಲ. ಈಗ ಮತ್ತೆ ದೇಶವನ್ನು ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀರಿ. ನೀವು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡ್ತಾ, ಯಾಕಂದರೆ ಲೋಕಸಭೆಯಲ್ಲಿ ಸೋತಿದ್ದೀರಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಜ್ಯಸಭೆಯಲ್ಲಿ ಮಾತಾಡ್ತಾ ವೀರಾವೇಶದ ಭಾಷಣ ಮಾಡಿದ್ರಿ. ಕಾಂಗ್ರೆಸ್ ಪಕ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಇದು ಅಖಂಡ ಭಾರತ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಒಡೆಯೋದಕ್ಕೆ ನಾವು ಬಿಡಲ್ಲ, ಈ ಮಾತು ನೀವು ಹೇಳಿದ್ರಿ. ನಿಮ್ಮ ಮಾತಿಗೆ ಒಂದು ಪೈಸಾನೂ ಕೂಡ ಹಿಮ್ಮತ್ತು ಕಾಸಿನ ಬೆಲೆನೂ ಇಲ್ದಂಗೆ ನಿಮ್ಮ ಶಾಸಕರುಗಳೇ ಮಾತಾಡ್ತಿದ್ದಾರೆ. ದಕ್ಷಿಣ ಭಾರತವನ್ನು ನಾವು ಸಪ್ರೇಟಾಗಿ ರಾಷ್ಟ್ರ ಮಾಡೋ ದಿಕ್ಕಿನಲ್ಲಿ ನಾವು ಬಿಡಬೇಕಾಗತ್ತೆ ಅಂತ ಮಾತನ್ನು ಇಟ್ಟಾಗ ನಿಮ್ಮ ಶಾಸಕರೇ ಈ ಮಾತಾಡಿದಾಗ ಅವ್ರ ಬಗ್ಗೆ ಕ್ರಮ ತಗೊಳ್ಳಂತ ಏನು ಕ್ರಮ ತಗೋತಾ ಇದ್ದೀರಿ? ಇಲ್ಲ, ಅವ್ರ ಬಗ್ಗೆ ಸರಿಯಾದ ಆ ರಾಷ್ಟ್ರದ್ರೋಹಿಗಳಿಬ್ಬರ ಬಗ್ಗೆನೂ ಕೂಡ DK ಸುರೇಶ್ ಇರ್ಬೋದು, ವಿನಯ್ ಕುಲಕರ್ಣಿ ಇರ್ಬೋದು, ಅವರಿಬ್ಬರನ್ನು ಕೂಡ ಪಕ್ಷದಿಂದ ಕಿತ್ತು ಬಿಸಾಕಿ. ಇಲ್ಲ, ನೀವು ಕೂಡ AICC ಅಧ್ಯಕ್ಷ ಸ್ಥಾನ ಕೊನೆ ಸಂದರ್ಭಕ್ಕೆ ಸಿಕ್ಕಿದೆ, ನಾನು ಯಾಕೆ ಬಿಡಲಿ ಅಂತ ಅಂದ್ಕೊಂಡು ಅಧ್ಯಕ್ಷ ಸ್ಥಾನವನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋದಾದರೆ ನೀವು ರಾಜೀನಾಮೆ ಕೊಡಬೇಕು. AICC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಇಲ್ಲ, ನಿಜಕ್ಕೂ ನಿಮಗೆ ಆ ಒಂದು ಅಖಂಡ ಭಾರತದ ಕಲ್ಪನೆ ಕಾಂಗ್ರೆಸ್ಗಿದ್ದರೆ ಆ ಇಬ್ಬರು ರಾಷ್ಟ್ರದ್ರೋಹಿಗಳನ್ನು DK ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಇಬ್ಬರನ್ನೂ ಕೂಡ ಪಕ್ಷದಿಂದ ಡಿಸ್ಮಿಸ್ ಮಾಡಬೇಕು. ಈ ಒತ್ತಾಯವನ್ನು ನಾನು ಮಾಡ್ತೇನೆ. ಇಲ್ಲ ಅಂತಂದರೆ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಜನ ಡಿಸ್ಮಿಸ್ ಮಾಡ್ತಾರೆ, ಈ ನಂಬಿಕೆ ನಮಗಿದೆ. ಈ ದಿಕ್ಕಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಕ್ರಮ ತಗೋಬೇಕು. ಇಲ್ಲ ಅವ್ರು ರಾಜೀನಾಮೆ ಕೊಡಬೇಕು, ಇಲ್ಲ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಇದು ನನ್ನ ಒತ್ತಾಯ.